1988ರ ಭಾರತೀಯ ಕನ್ನಡ ಭಾಷೆಯ ಸಂಗೀತ ಪ್ರಣಯ ಆಕ್ಷನ್ ಚಿತ್ರ ಅಂತ ಹೇಳ್ಬೋದು ಗುರು. ವಿ ರವಿಚಂದ್ರನ್ ಅವರು ನಿರ್ದೇಶಿಸಿ ಈಶ್ವರಿ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಎನ್ ವೀರಸ್ವಾಮಿ ಈ ಸಿನಿಮಾನ ನಿರ್ಮಿಸ್ತಾರೆ. ಯಾವ್ದು ಆ ಸಿನಿಮಾ, ಏನದ್ರ ಕತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟು ಕೊಟ್ಬಿಡಿ. ನೀವು ಒಂದು ಲೈಕ್ ಕೊಡೋದು ನನಗೆ ತುಂಬಾ ತುಂಬಾ ಇಂಪಾರ್ಟೆಂಟು, ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ತುಂಬಾನೇ ಇಂಪಾರ್ಟೆಂಟು ಅಂತ ಕೇಳ್ತಾ ಬನ್ನಿ ಯಾವ್ದು ಆ ಸಿನಿಮಾ ಏನ್ ಕತೆ ಅಂತ ನೋಡ್ತಾ ಹೋಗೋಣ. 1983ರ ಹಿಂದಿ ಚಲನಚಿತ್ರ ಹೀರೋ ಸಿನಿಮಾದ ರೂಪಾಂತರ ಅಂತ ಹೇಳ್ಬೋದು ಈ ಸಿನಿಮಾ. ಸೊ ಈ ಚಿತ್ರದಲ್ಲಿ ರವಿಚಂದ್ರನ್ ಮತ್ತು ಖುಷ್ಬು ನಟಿಸ್ತಾರೆ. ಜೊತೆಗೆ ಅನಂತ್ ನಾಗ್, ಲೋಕೇಶ್, ಸುಧೀರ್, ಜೈ ಜಗದೀಶ್ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸ್ತಾರೆ. ಸಂಗೀತನ ಹಂಸಲೇಖ ಅವರು ಸಂಯೋಜನೆ ಮಾಡ್ತಾರೆ. ಸಂಗೀತ ತುಂಬಾ ಅದ್ಭುತವಾದ ಸಂಗೀತ, ಹಾಡುಗಳಂತೂ ತುಂಬಾನೇ ಅದ್ಭುತವಾದ ಹಾಡುಗಳು ಈ ಸಿನಿಮಾದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ರಣಧೀರ ಅಂತಕ್ಕಂಥ ಸಿನಿಮಾ 1988ರಲ್ಲಿ ತೆರೆ ಕಾಣುತ್ತೆ. ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಿತ್ರ ಅನ್ನೋದು ಖ್ಯಾತಿಯಾಗುತ್ತೆ. ಹಾಗೆ ಖುಷ್ಬು ಈ ಚಿತ್ರದ ಮೂಲಕ ಕರ್ನಾಟಕದಲ್ಲಿಯೂ ಜನಪ್ರಿಯತೆ ಗಳಿಸ್ತಾರೆ. ಬಾಕ್ಸ್ ಆಫೀಸ್ ನಲ್ಲಿ ಈ ಚಿತ್ರ 25 ವಾರಗಳ ಓಟವನ್ನ ನೋಡುತ್ತೆ. ಇದನ್ನ ಗುರುತಿಸೋದಕ್ಕೆ ಸಮಾರಂಭ ಒಂದು ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ಅಮಿತಾಬ್ ಬಚ್ಚನ್ ಮುಖ್ಯ ಅತಿಥಿಯಾಗಿ ಬರ್ತಾರೆ. ಹಾಗೆ ಈ ಸಿನಿಮಾದ ಕತೆ ಏನು ಅಂತ ನೋಡೋದಾದ್ರೆ, ಗುರು ಅಪರಾಧ ಮುಖ್ಯಸ್ಥ ಭಾಷಾನ ಸಹಾಯಕರಲ್ಲಿ ಒಬ್ಬನಾದ ರಣಧೀರ ನಿವೃತ್ತ ಐಜಿ ಜಗನ್ನಾಥ್ ಅವರ ಮಗಳು ರಾಧಾಳನ್ನ ಅಪಹರಿಸ್ತಾನೆ. ಏಕೆಂದ್ರೆ ಭಾಷಾ ಮಾಡಿದ ಅಪರಾಧಗಳಿಗೆ ಜಗನ್ನಾಥ್ ಸಾಕ್ಷಿಯಾಗಿದ್ದಾನೆ ಅಂತ ಅವನ್ನ ಏನಾದ್ರೂ ಮಾಡಿ ಸೋಲಿಸ್ಬೇಕು, ಭಾಷಾನ ಜೈಲಿಂದ ಬಿಡಿಸ್ಬೇಕು ಅಂತ ರಣಧೀರ ರಾಧಾಳನ್ನ ಅಪಹರಿಸ್ತಾನೆ. ರಾಧಾ ಮೊದಲು ರಣಧೀರನ್ನ ಒಬ್ಬ ಪೊಲೀಸ್ ಅಧಿಕಾರಿ ಅಂತಾನೆ ಭಾವಿಸಿರ್ತಾಳೆ. ಆದ್ರೆ ನಂತರ ಗೊತ್ತಾಗುತ್ತೆ ಅವನ್ ಪೊಲೀಸ್ ಅಧಿಕಾರಿ ಅಲ್ಲ, ಅವನೊಬ್ಬ ಕ್ರಿಮಿನಲ್ಲು. ಸೊ ನನ್ನ ಅಪಹರಿಸಿದಾನೆ ಅಂತ. ಸೊ ಈ ಸತ್ಯನ ಅವಳು ತಿಳಿದುಕೊಳ್ತಾಳೆ. ರಾಧಾ ಮತ್ತು ರಣಧೀರ ಶೀಘ್ರದಲ್ಲೇ ಪರಸ್ಪರ ಪ್ರೀತಿಯಲ್ಲಿ ಬೀಳ್ತಾರೆ. ಅಲ್ಲಿ ನಿಜವಾದ ಪ್ರೀತಿಯಿಂದ ರೂಪಾಂತರಗೊಂಡ ರಣಧೀರ ಪೊಲೀಸರಿಗೆ ಶರಣಾಗ್ತಾನೆ ಮತ್ತು 2 ವರ್ಷಗಳ ಕಾಲ ಜೈಲಿನಲ್ಲಿ ಶಿಕ್ಷಣ ಅನುಭವಿಸಿ ಬರ್ತಾನೆ. ರಾಧಾ ಮನೆಗೆ ಹಿಂತಿರುಗ್ತಾಳೆ. ಅಲ್ಲಿ ತನ್ನ ಸಹೋದರ ಇನ್ಸ್ಪೆಕ್ಟರ್ ಆನಂದ್ಗೆ ರಣಧೀರನ ಬಗ್ಗೆ ಹೇಳ್ತಾ ಹೋಗ್ತಾಳೆ. ರಾಧಾ ಬೇರೊಬ್ಬನನ್ನು ಮದುವೆಯಾಗದನ್ನು ತಡೆಯಲು ಆನಂದ್ ತನ್ನ ಸ್ನೇಹಿತ ಜಿಮ್ಮಿಗೆ ಕರೆ ಮಾಡಿ ರಾಧಾ ಮತ್ತು ಜಿಮ್ಮಿ ಪರಸ್ಪರ ಪ್ರೀತಿಸ್ತಾ ಇದ್ದಾರೆ ಅಂತ ನಡ್ಸೋದಿಕ್ಕೆ ಹೇಳ್ತಾನೆ. ಜಿಮ್ಮಿ ಪರಿಸ್ಥಿತಿನ ತಪ್ಪಾಗಿ ಅರ್ಥ ಮಾಡ್ಕೊಂತಾನೆ. ರಾಧಾಳನ್ನ ಪ್ರೀತಿಸೋದಿಕ್ಕೆ ಶುರು ಮಾಡ್ತಾನೆ. ರಣಧೀರ ಜೈಲಿನಿಂದ ಬಿಡುಗಡೆ ಆಗ್ತಾನೆ ಮತ್ತು ತನ್ನನ್ನು ತಾನು ಸುಧಾರಿಸಿಕೊಳ್ಳಲು ಒಂದು ಗ್ಯಾರೇಜ್ ನಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಇದರ ಹೊರತಾಗಿ ಜಗನ್ನಾಥ್ ರಣಧೀರನನ್ನು ತನ್ನ ಜೀವನದಿಂದ ಹೊರ ಹಾಕ್ತಾನೆ ಮತ್ತು ರಾಧೆಯನ್ನು ಜಿಮ್ಮಿಯೊಂದಿಗೆ ಮದುವೆ ಮಾಡಲು ನಿರ್ಧರಿಸ್ತಾನೆ. ಆದ್ರೆ ಜಿಮ್ಮಿ ಮಾದಕ ವಸ್ತು ಕಳ್ಳ ಸಾಗಣೆದಾರ ಎಂದು ಆನಂದ್ಗೆ ತಿಳಿತೈತೆ. ಜಗನ್ನಾಥ್ಗೆ ಆ ವಿಷಯನ ಆನಂದ್ ತಿಳಿಸ್ತಾನೆ. ಅವನು ಮದುವೆಯನ್ನ ನಿಲ್ಸೋದಿಕ್ಕೆ ಪ್ರಯತ್ನ ಪಡ್ತಾನೆ. ಭಾಷಾ ಜೈಲಿನಿಂದ ತಪ್ಪಿಸ್ಕೊಳ್ತಾನೆ. ಅವನು ಮತ್ತು ಜಿಮ್ಮಿ ಜಗನ್ನಾಥ್ ಮತ್ತು ರಣಧೀರನ ವಿರುದ್ಧ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಹೊರಡ್ತಾರೆ. ಅವರು ರಾಧಾ ಮತ್ತು ಜಗನ್ನಾಥ್ ಮತ್ತು ರಣಧೀರನ ಸ್ನೇಹಿತರನ್ನ ಅಪಹರಿಸಿ ಅಡುಗೆಗೆ ಕರೆತರ್ತಾರೆ. ರಣಧೀರ ಮತ್ತು ವೇಷ ಧರಿಸಿದ ಆನಂದ್ ಅವರನ್ನು ರಕ್ಷಿಸಲು ಬರ್ತಾನೆ. ರಣಧೀರ ಜಿಮ್ಮಿ ಮತ್ತು ಭಾಷಾನನ್ನ ಕೊಲ್ತಾನೆ. ಪರಿಣಾಮವಾಗಿ ಜಗನ್ನಾಥ್ ರಾಧಾಳನ್ನ ಮತ್ತೆ ರಣಧೀರನೊಂದಿಗೆ ಸೇರಲು ಬಿಡ್ತಾನೆ ಜಗನ್ನಾಥ್. ಸೊ ಈ ರೀತಿಯಾದ ಸಿನಿಮಾ ರಣಧೀರ. ಈ ಸಿನಿಮಾದ ಕತೆ ಈ ರೀತಿಯಾಗಿದೆ. ಅದ್ಭುತವಾದ ಕತೆ. ಆಗಿನ ಕಾಲಕ್ಕೆ ಸೂಪರ್ ಡೂಪರ್ ಹಿಟ್. 25 ವಾರಗಳ ಯಶಸ್ವಿ ಓಟ ನಡೆಯುತ್ತೆ ರಣಧೀರ. ಪಾತ್ರ ವರ್ಗಗಳನ್ನ ನೋಡೋದಾದ್ರೆ ರಣಧೀರ ಮತ್ತು ಮುರಳಿಯಾಗಿ ವಿ ರವಿಚಂದ್ರನ್ ಅವರು ನಟಿಸ್ತಾರೆ. ರಾಧಾ ಪಾತ್ರದಲ್ಲಿ ಖುಷ್ಬು ಸುಂದರ್ ಅದ್ಭುತವಾದ ಅಭಿನಯನ ತೋರ್ತಾರೆ. ರಾಧಾಳ ಸಹೋದರ ಇನ್ಸ್ಪೆಕ್ಟರ್ ಆನಂದ್ ಪಾತ್ರದಲ್ಲಿ ಅನಂತ್ ನಾಗ್ ಕಾಣಿಸ್ಕೊಂಡ್ರೆ, ರಾಧಾಳ ತಂದೆ ಐಜಿ ಜಗನ್ನಾಥ್ ಪಾತ್ರದಲ್ಲಿ ಲೋಕೇಶ್ ಅವರು ಕಾಣಿಸ್ಕೊಂತಾರೆ.
ಜಿಮ್ಮಿ ಪಾತ್ರದಲ್ಲಿ ಜೈ ಜಗದೀಶ್ ಕಾಣಿಸ್ಕೊಂಡ್ರೆ, ಆನಂದ್ ಅವರ ಪತ್ನಿ ಶಾಂತಿಯಾಗಿ ಜೈಚಿತ್ರ ಕಾಣಿಸ್ಕೊಂತಾರೆ. ಯಮುನಾಬಾಯಿಯಾಗಿ ಉಮಾಶ್ರೀ, ರಾಧಾಳ ತಾಯಿ ಕೌಸಲ್ಯ ಪಾತ್ರದಲ್ಲಿ ಕೆ ವಿಜಯ, ಭಾಷಾ ಪಾತ್ರದಲ್ಲಿ ಸುಧೀರ್ ಅವರು ಕಾಣಿಸ್ಕೊಂಡ್ರೆ, ಅದು ಪಾತ್ರದಲ್ಲಿ ಜಗ್ಗೇಶ್, ರಾಜಾರಾಮ್ ಪಾತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು, ವಕೀಲರಾಗಿ ದೊಡ್ಡಣ್ಣ, ಸಂಜು ಪಾತ್ರದಲ್ಲಿ ಅರವಿಂದ್, ಜಿನ್ಜಾ ಪಾತ್ರದಲ್ಲಿ ಕಿಲ್ಲರ್ ವೆಂಕಟೇಶ್, ಗಂಗು ಪಾತ್ರದಲ್ಲಿ ಸಿಪಿ ಯೋಗೇಶ್ವರ್, ಪದ್ದು ಪಾತ್ರದಲ್ಲಿ HMT ನಂದ, ಮಾಸ್ಟರ್ ಮಂಜುನಾಥ್, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಸೊ ರಣಧೀರ ಸಿನಿಮಾ ನೀವು ನೋಡ್ಬೋದು. ರಣಧೀರ ಸಿನಿಮಾದಲ್ಲಿ ಮಾಸ್ಟರ್ ಮಂಜುನಾಥ್ ಚಿಕ್ಕ ಹುಡುಗನು ಬಾಲನಟನಾಗಿ ಅಭಿನಯಿಸಿದ್ದಾನೆ. ಒಂದು ಪುಟ್ಗೋಸಿ ಹಾಕೊಂಡೇ ಅಭಿನಯಿಸ್ಬಿಟ್ಟವನೆ ಆ ಸಿನಿಮಾದಲ್ಲಿ. ಸೊ ಉಮಾಶ್ರೀ ಅವರ ಕ್ಯಾರೆಕ್ಟರ್ ತುಂಬಾನೇ ಅದ್ಭುತವಾದ ಕ್ಯಾರೆಕ್ಟರ್. ಮಾಸ್ಟರ್ ಮಂಜುನಾಥ್ ಅವರ ತಾಯಿಯ ಪಾತ್ರ. ಇನ್ನ ರವಿಚಂದ್ರನ್ ಖುಷ್ಬು ಅವರ ಜೋಡಿ ಅಂತೂ ಆಗಿನ ಕಾಲಕ್ಕೆ ಎವ್ರಿಗಿನ್ ಜೋಡಿ, ಸೂಪರ್ ಜೋಡಿ ಅಂತ ಅನ್ಸ್ಕೊಂಡ್ಬಿಡ್ತು. ಯಾಕಂದ್ರೆ ತುಂಬಾನೇ ಅದ್ಭುತವಾಗಿ ಸಿನಿಮಾ ಮೂಡಿ ಬಂತು. ಅದೇ ರೀತಿಯಾಗಿ ಆ ಸಿನಿಮಾ ಇಂದಿಗೂ ಕೂಡ ಫೇಮಸ್. ಹಾಗೆ ಹಂಸಲೇಖ ಅವರ ಮ್ಯೂಸಿಕ್ ಮೆಲೋಡಿ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದೊಂದು ಹಾಡುಗಳು ಆ ಸಿನಿಮಾದಲ್ಲಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಇನ್ನ ಜಗ್ಗೇಶ್ ಈ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ರೆ, ರವಿಚಂದ್ರನ್ ಜೊತೆ ಫಸ್ಟ್ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಜಗ್ಗೇಶ್ ಅವರು, ಇನ್ನು ಸಾಕಷ್ಟು ಜನ. ಸೊ ಸಿನಿಮಾ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಈಗ್ಲೂ ಕೂಡ ಈ ಸಿನಿಮಾ ಟಿವಿಗಳಲ್ಲಿ ಅಲ್ಲಿ ಇಲ್ಲಿ ಹಾಕ್ತಾ ಇರ್ತಾರೆ. ಸೊ ನೋಡಿದ್ರೆ ಅದು ಒಳ್ಳೆ ಮಜಾ ಕೊಡುತ್ತೆ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ಆ ಸಿನಿಮಾ ನೋಡ್ತಾ ನೋಡ್ತಾ ನಾವು ಕೂಡ ರಣಧೀರನಾಗಿ ಪ್ರೇರೇಪಣೆ ಪಡೆದ್ಬಿಡ್ತೀರೇನೋ ಅಂತ ಅನ್ಸುತ್ತೆ. ಆ ಮಟ್ಟಕ್ಕೆ ಆ ಸಿನಿಮಾ ಐಪನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಸಿನಿಮಾ ತುಂಬಾ ಅದ್ಭುತವಾದ ಸಿನಿಮಾ. ಅದೇ ರೋಲ್ ನ ಮಾಸ್ಟರ್ ಮಂಜುನಾಥ್ ಅಂಜದಗೊಂಡು ಸಿನಿಮಾದಲ್ಲಿ ರಣಧೀರ ಅನ್ಕೊಂಡು ಓಡಾಡ್ತಾ ಇರ್ತಾನೆ. ಸೊ ಸಿನಿಮಾ ಅಷ್ಟು ಸಖತ್ತಾಗಿದೆ ಅಂತ ಹೇಳ್ಬೋದು. ಸಿನಿಮಾ ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ನನ್ನ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ ಗುರುಗಳೇ.